ಬಿಗಿದೆ ನಾಗಪ್ಪ ಸ್ವಾಮಿ ಆದಿ ವಿಷ್ಣುಗೆ ಹಾಸಿಗೆ ನಾಗಪ್ಪ ಸ್ವಾಮಿ ಶಿವನ ಕೊರಳಲ್ಲಿ ಕೂತವನಿ ನಾಗಪ್ಪ ಸ್ವಾಮಿ ಭುವನ ಹಿಡಿದಿಟ್ಟುಕೊಂಡವನಿ ನಾಗಪ್ಪ ಸ್ವಾಮಿ ಬ್ರಹ್ಮಾಂಡದೆಲ್ಲ ಕಡೆಯೂ ಇದೆಯಪ್ಪ ನಿನ್ನ ನಡೆಯು ಅದರಲ್ಲಿ ಒಂದು ಕಥೆಯು ನಾಗ ಪಂಚಮಿ ನಾಗ ಪಂಚಮಿ ಪ್ರೀತಿಯ ಒಡಲಿಗೆ ಹಾಲನ್ನು ಎರೆದರೆ ಹಾವಿನ ವಿಷವು ಅಮೃತವೇ ಒಳಗಿನ ಸ್ವಾರ್ಥವ ಸುಮ್ಮನೆ ಬಿಟ್ಟರೆ ಅಮೃತ ಕೂಡ ವಿಷಮಯವೇ ಸ್ನೇಹ ಬಂಧ ಸಂಬಂಧಕ್ಕೆಲ್ಲ ನಿನ್ನ ಹರಕೆ ಜೊತೆಯಲ್ಲಿರಬೇಕು ಸೇಡಿ ನೊಡವೆಯನ್ನು ತೊಟ್ಟು ಹುಟ್ಟಿರುವ ಗುಟ್ಟು ಒಡೆಯಲೇಬೇಕು ಪರಮಾತ್ಮ ನೀನು ನಿನ್ನಾತ್ಮ ನಾನು ನಿನ್ನ ಸೇವೆ ನನ್ನ ಸಂಪತ್ತು ಬರಸೊತ್ತು ಹೊತ್ತು ಬೀಗುತ್ತ ಬರುವ ಮನುಜನಿಗೆ ನೀನೆ ಆಪತ್ತು ನಡತಾರುವ ಆವೇಶ ಸುಡು ನೀನು ಈ ದ್ವೇಷ ಅಪಕಾರಕ್ಕೆ ಉಪಕಾರವೇ ಪ್ರತಿಕಾರವು ಗೆಳತಿ ನಾಗ ಪಂಚಮಿ ನಾಗ ಪಂಚಮಿ ನಿಜಕ್ಕೂ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ನಂಗೊಂಚೂರು ಆಸಕ್ತಿ ಇಲ್ಲಮ್ಮ. ಇಲ್ಲೇನೋ ಆಗ್ತಾ ಇದೆ. ಏನಾಗಿರ್ಬೋದು? ಸ್ವಾಮಿ, ಮೊದಲು ಈ ಪೂಜೆನ ನಿಲ್ಲಿಸಿ. ನನ್ನ ಮಗನಿಗೇನೋ ಆಗಿದೆ, ಅವನ ನೋಡ್ಬೇಕು. ಅಣ್ಣ ಬಣ್ಣ ನಿಂತ್ಕೊಳ್ಳಿ. ನೀವು ಹೊರಗಡೆ ಹೋದ್ರೆ ನಿಮಗೆ ಅಪಾಯ. ಅದಕ್ಕೆ ಸ್ವಾಮಿ, ನೀವು ನಮ್ಮ ಜೊತೆ ಬನ್ನಿ. ಅಲ್ಲಿ ನನ್ನ ಮಗ ಸಾವಿನ ಕೂಗು ಹಾಕಿ ಸುಮ್ಮನೆ ಇದ್ದಾನೆ ಅಂದ್ರೆ ಅವನಿಗೇನೋ ಆಗಿರ್ಬೇಕು. ಏ ಮುಟ್ಟಾಳ, ಈ ಪೂಜೆ ಇಷ್ಟಕ್ಕೆ ನಿಲ್ಸಿದ್ರೆ ಬಂದು ಸಾಯ್ಬೇಕಾದ ಹಾವು ಬದುಕೊಂಡ್ಬಿಡುತ್ತೆ. ಅದು ಒಂದು ಸಾರಿ ನನ್ನ ಹತೋಟಿ ತಪ್ಪಿಸ್ಕೊಂಡು ಹೋದ್ರೆ ಮತ್ತೆ ಅದನ್ನು ಕರೆಯೋಕೆ ಆಗದೆ. ಸ್ವಾಮಿ, ಒಂದು ಹೆಜ್ಜೆ ಹೊರಗಡೆ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಆಮೇಲೆ ಸುಶೀಲ ಕರ್ಕೊಂಡ್ಬಂದು ಇಲ್ಲಿ ಕೂರಿಸಿ ಪೂಜೆ ಮುಂದುವರಿಸಿದ್ರೆ ಆಯ್ತು. ಓ, ಇದು ಯಾರ್ದೋ ಉಪಾಯ ಅನಿಸುತ್ತೆ. ಭಾವನೆ ಜೊತೆ ಸಂಕಲ್ಪನ ಮುರಿಯೋ ಪ್ರಯತ್ನ, ಅದನ್ನ ಹೊಡೆಯೋ ಪ್ರಯತ್ನ. ಸರಿ ನಡೀರಿ. ಆದ್ರೆ ಒಂದು ಮಾತು ನೀವು ತಿಳ್ಕೊಳ್ಳಿ, ಕಳ್ಳು ಬಂಧನ ಇಟ್ಕೊಂಡು ನಮ್ಮ ಕೊಳ್ಳು ಬಿಗಿಯೋ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಚಂದ್ರು ಅಲ್ಲಿ ಬರ್ಕೊಡು. ಅವನು ನನ್ನ ಮಗ,
ಅವನ್ನ ಬದುಕಿಸೋ ಜವಾಬ್ದಾರಿ ನಂದು. ಜೊತೆ ಸುಶೀಲ್ 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 ಸುಶೀಲ್ಗೆ ಏನಾಯ್ತು? ಮಾತಾಡು ಸುಶೀಲ್. ಸುಶೀಲ್ ಸ್ವಾಮಿಗಳೇ, ಸುಶೀಲ್ಗೆ ಏನಾಯ್ತು? ಒಂದು ಬಲಿಯಾಗಬೇಕಾದ ಹಾವನ್ನ ಇವನು ತಡೆಯೋ ಪ್ರಯತ್ನ ಮಾಡಿದ್ದಾನೆ. ಅದು ಇವನಿಗೆ ಕಚ್ಚಿ ಹೋಗಿದೆ. ನಾನು ಆಗ್ಲೇ ಹೇಳಿದ್ನಲ್ಲ, ಇದಕ್ಕೆ ಅಡ್ಡಿ ಬಂದವ್ರಿಗೆ ಅಪಾಯ ಇದೆ ಅಂತ. ತಕ್ಷಣ ಪೂಜೆ ಮುಂದುವರಿಸ್ಬೇಕು. ಜೊತೆ ಸ್ವಾಮಿಗಳೇ, ದಯವಿಟ್ಟು ಸುಶೀಲನ್ನು ಕಾಪಾಡಿ, ಇಲ್ಲಾಂದ್ರೆ ನನ್ನ ತಮ್ಮ ನನ್ನ ಬಗ್ಗೆ ತಪ್ಪು ತಿಳ್ಕೊತಾನೆ. ಏಯ್, ನಮ್ಮನ್ನ ನಾವು ಕಾಪಾಡ್ಕೊಳಕ್ ಒಂದು ದಾರಿ ಸಿಕ್ಕಿರುವಾಗ ತಮ್ಮ ತಪ್ಪು ತಿಳ್ಕೊತಾನೆ ಅಂತ ಹಲಬ್ತಾ ಇದೆಯಲ್ಲೋ ಮೂಳ. ಛೇ! ಸ್ವಾಮಿ, ನೀವು ನನ್ನನ್ನು ಏನು ಬೇಕಾದ್ರೂ ಅನ್ನಿ, ಸುಶೀಲ ಬದುಕಬೇಕು. ನಾನಿದ್ದು ಒಂದು ಸಾವಾಗಬಾರ್ದು. ಏಯ್, ನಿನ್ನ ತಮ್ಮನ ಮಗನ್ನ ಕಾಪಾಡ್ತಾ ಕೂತ್ಕೊಂಡ್ರೆ ನನ್ನ ಕಕ್ಷೆಯಿಂದ ಆ ಹಾವು ಹೊರಟೋಗುತ್ತೆ. ಅದಕ್ಕೆ ಆಮೇಲೆ ಏನಾದ್ರೂ ಮಾಡ್ಬೋದಲ್ಲ ಸ್ವಾಮಿ? ಏಯ್, ಸಿದ್ಧಿ ಕೈ ಕೂಡ್ತಾ ಇರುವಾಗ ಬುದ್ಧಿ ಕೈ ಬಿಡಬಾರ್ದು. ಸ್ವಾಮಿಗಳೇ, ಏನೇ ಆದ್ರೂ ನಾವು ಸುಶೀಲ್ನ ಸಾಯ ಬಿಡಬಾರ್ದು. ಯಾಕೆಂದ್ರೆ ಪಂಚಮಿನ ಮದುವೆ ಆಗೋ ಗಂಡು ಶಿವನೇ. ಮೋಹ ಕಾಡುತ್ತೆ, ವ್ಯಾಮೋಹ ಕಬಳಿಸುತ್ತೆ. ಜಟೆ, ಆ ಬೇರ್ ತಗೊಂಡು ಮಾರೋ. ಅಕ್ಕರ ಕರೆ ಅಭಂಗ. ಹಬ್ಬ, ನಾನು ಬದುಕ್ದೆ, ಸುಶೀಲು ಬದುಕ್ತಾನೆ. ಕಪಾಲ್ ನೇತ್ರನ ತಾಕತ್ತನ್ನು ಮಟ್ಟ ಹಾಕಿ ನಿಲ್ಬೇಕು ಅಂದರೆ ನಾನು ಪಂಚಮಿ ಮತ್ತೆ ಸತಿ ಹಳ್ಳೂರ್ಗೆ ಹೋಗಿ ಬರಲೇಬೇಕು. ಅವನ ಶಕ್ತಿನ ಕಡಿಮೆ ಅಂದಾಜು ಮಾಡಿಬಿಟ್ಟೆ. ಅಕ್ಕರ ಕರೆ ಅಭಂಗ. ಅಂತೂ ಇವನು ಉಳ್ಕೊಂಡ.
ಚೌಕಟ್ಟನ್ನ ಬಿಟ್ಟು ಹೋದ್ಲು. ನನ್ನನ್ನು ಎಳಿತಿದ್ದ ಆಕರ್ಷಣೆ ಈಗಿಲ್ಲ ಅಂದಮೇಲೆ ನನ್ನ ಬೇಡಿಕೆ ಈಡೇರಿದೆ ಅಂತಾಯ್ತು. ಅಲ್ಲಿ ಕಷ್ಟ ಪರಿಹಾರ ಆಗಿದೆ ಅಂತನೂ ಆಯ್ತು ಅಲ್ವಾ? ಈಗ ನನ್ನ ಮದುವೆ ವಿಷಯಕ್ಕೆ ನೀ ಏನಮ್ಮ ಉತ್ತರ ಕೊಡ್ತೀಯಾ? ದಯವಿಟ್ಟು ನನ್ನ ಸಂಸಾರಕ್ಕೆ ತಳ್ಳಬೇಡ. ಅದ್ರ ಬದಲು ವೃದ್ಧಾಶ್ರಮದಲ್ಲೋ ಇಲ್ಲ ಅನಾಥಾಶ್ರಮದಲ್ಲೋ ಸೇವೆ ಮಾಡೋ ಅವಕಾಶ ಕೊಡ್ಸಮ್ಮ. ಇರೋರ್ಗೆ ಸೇವೆ ಮಾಡೋ ಹೆಣ್ಣಾಗಿ ನಾನು ಉಳಿಬೇಕು. ಅದ್ಬಿಟ್ಟು ಈ ಭೂಮಿಗೆ ಇನ್ನೊಂದಷ್ಟು ಸೃಷ್ಟಿಗಳನ್ನ ಮಾಡೋ ಸಾಲಿನಲ್ಲಿ ನಾನು ನಿಲ್ಬಾರ್ದು. ಈ ಜೀವನದಲ್ಲಿ ಮದುವೆ ಆಗದಿರೋ ವರ ನನಗೆ ಕೊಡಮ್ಮ. ನಿಂತ್ಕೋ.